ಮುಂದೆ ಲೆಫ್ಟ್ ತಗೊಳ್ಳಿ. ಸರಿ ಮೇಡಮ್. ಅಣ್ಣ ಈಗ ರೈಟ್. ಸರಿ ಮೇಡಮ್. ಅಣ್ಣ ಅಲ್ಲಿರೋ ಮನೆನೆ, ಅದೇ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ ಅದೇ. ಸರಿ ಮೇಡಮ್. ತಗೊಳ್ಳಿ ಅಣ್ಣ. ಇದೇ ಮನೆ, ಬನ್ನಿ. ಎಲ್ಲ ತುಂಬಾ ಕರೆಕ್ಟ್ ಆಗಿರ್ಬೇಕು, ಅರ್ಥ ಆಯ್ತಾ? ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಛೇ, ಹಾಳಾಯ್ತು. ಸ್ಪಾಟಿಗೆ ಬಂದ ತಕ್ಷಣ ನಿನ್ ಮೂತಿ ನೋಡಿದ್ನಾ? ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಂದ್ ಸೈಡಲ್ಲಿ ನಿಂತ್ಕೋ, ಬೇಕಾದ್ರೆ ನಾನೇ ಕರಿತೀನಿ. ಎಲ್ರು ಬೇಗ ಕೆಲಸ ಶುರು ಮಾಡಿ. ನೀವೆಲ್ಲರೂ ನಾನು ಏನ್ ಹೇಳಿದ್ದೀನೋ ಅದಷ್ಟೇ ಮಾಡ್ಬೇಕು. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಗೃಹ ಪ್ರವೇಶಕ್ಕೆ ಅಲಂಕಾರ ಮಾಡಕ್ ಬಂದಿದ್ದೀರಾ? ಅದು ಅಣ್ಣ ಅಣ್ಣ ಹೇಳಿದ್ರು ಮೇಡಮ್. ನಾನು ಏನಂದ್ರೆ, ಒಂದ್ ನಿಮಿಷ. ನಾನು ಈ ಈವೆಂಟ್ಗೆ ಹೆಡ್. ಏನಾದ್ರೂ ಇದ್ರೆ ನೀನ್ ನನ್ನ ಹತ್ರ ತಾನೇ ಹೇಳ್ಬೇಕು. ಇವಳು ನನ್ನ ಹತ್ರ ಕೆಲಸ ಮಾಡೋಳು. ಹೌದು, ನೀನ್ ಯಾರು? ನನ್ನ ಹೆಸರು ಮುತ್ತು ಮೇಡಮ್. ಈ ಮನೇಲಿ ಕೆಲಸ ಮಾಡ್ತೀನಿ. ಅಣ್ಣ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅಲ್ಲಿ ತನಕ ನಿಮ್ಗೆ ಸಹಾಯ ಮಾಡಕ್ ಹೇಳಿದ್ರು. ಸರಿ, ಸ್ವಲ್ಪ ವೇಟ್ ಮಾಡಿ. ಸರಿ ಮೇಡಮ್. ಅಶೋಕ್, ಕ್ಲೈಂಟ್ ಬಂದು ಸಂಜೆ ಒಳಗೆ ಪೂರ್ತಿ ಮನೆ ಡೆಕೋರೇಷನ್ ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. 4 hours ಅಷ್ಟೇ ಇರೋದು. ಎಲ್ಲಿ ಪ್ರಾಪರ್ಟಿ ಲೋಡ್ ಮಾಡಿರೋ ವ್ಯಾನ್ ಇನ್ನೂ ಬಂದಿಲ್ವಲ್ಲ? ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಪಿಕ್ ಮಾಡ್ತಿಲ್ಲ ಮೇಡಮ್. ವ್ಯಾನ್ ಅಲ್ಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಬರ್ತಿದೆ. ಅದ್ ಬಂದ ತಕ್ಷಣ ಅದನ್ನ ಸೆಪರೇಟ್ ಮಾಡಿ ಎಕ್ಸ್ಟೀರಿಯರ್ ಇಂಟೀರಿಯರ್ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಬರ್ತಿರೋದು ತುಂಬಾ ಹೈ ಕ್ವಾಲಿಟಿ ಫ್ಲವರ್ಸ್. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹೂ ಕಟ್ಟಬೇಕು, ತೋರಣ ಕಟ್ಟಬೇಕು, ಕ್ಲೀನ್ ಮಾಡಿ ರಂಗೋಲಿ ಹಾಕೋಕ್ ಹೇಳ್ಬೇಕು, ವಾಟರ್ ಫಾಲ್ಸ್ ಸೆಟಪ್ ಮಾಡಬೇಕು. ಅಶೋಕ್, ನೇತ್ರ, ಶಕ್ತಿ, ನೀವು 3 ಜನ ಎಕ್ಸ್ಟೀರಿಯರ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿ. ನಿಶಾ, ಸ್ವಪ್ನ, ಅನಿತಾ, ನೀವು 3 ಜನ ಇಂಟೀರಿಯರ್ ಡೆಕೋರೇಷನ್ ಮಾಡಿ. ಸರಿನಾ? ಕ್ಲೈಂಟ್ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಮೇಡಮ್, ಮತ್ ನಾನು ಮೇಡಮ್? ನೀನು ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ನೀನ್ ಬರೀ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡು ಕುಂಕುಮ ಕೊಡೋದು, ಹೂ ಕೊಡೋದು, ಪನ್ನೀರ್ ಹಾಕೋದು, ಕೊನೆಗೆ ಬಂದು ತಾಂಬೂಲ ಕೊಡೋದು, ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ಅನವಶ್ಯಕವಾಗಿ ಏನೇನೋ ಮಾಡಿ ಫಂಕ್ಷನ್ ಹಾಳು ಮಾಡಬೇಡ, ಅರ್ಥ ಆಯ್ತಾ? ಸರ್, ನೀವು ನನ್ನ ಜೊತೆ ಬನ್ನಿ. ಸರಿ ಮೇಡಮ್. ಹೇಗ್ ಮಾತಾಡ್ತಿದ್ದಾರೆ ನೋಡು. ಏಯ್, ನಡಿ ನಡಿ. ಹಾಯ್. 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 ಬರೀ ನೇತ್ರನ್, ಶಕ್ತಿ, ನಿಶಾ, ಅನಿತಾ, ಇವ್ರನ್ನ ನಮ್ಮ ಟೀಮ್. ಹೇಳಬೇಕು ಅಂದ್ರೆ ನಮ್ಮನ್ನೆಲ್ಲ ವಿಪಿನೇ ಪ್ರಾಪರ್ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಆದ್ರೆ ಅವ್ರು ಸ್ವಲ್ಪ ಸ್ಕ್ರೂ ಲೂಸ್ ಆಗಿರೋ ಪಾರ್ಟಿ, ಅದಕ್ಕೆ. ತುಂಬಾ ಚೆನ್ನಾಗಿದ್ದೀರಾ ಅಲ್ವಾ? ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ಟಮಕ್ ಬರ್ನ್ ಆಗ್ತಿದೆ. ವಿಷಯ ಅದಲ್ಲ, ನೀವು MD ಸರ್ ರೆಕಮೆಂಡೇಶನ್ ಅಲ್ವಾ, ಅದಕ್ಕೆ ಅವ್ರಿಗೆ ಸ್ವಲ್ಪ ಈಗೋ ಹರ್ಟ್ ಆಗ್ತಿದೆ. ಯಾಕೆ ಎಲ್ಲರೂ ಯಾಮಿನಿ ಮೇಡಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದೀರಾ? ಅವ್ರ ಪಾಪ ಗೊತ್ತಾ? ಟೀಮಲ್ಲಿ ಇವನೊಬ್ನೇ ದ್ರೋಹಿ. ಆ ಯಾಮಿನಿ ಮೇಡಮ್ಗೆ ಇವನ್ ದೊಡ್ಡ ಫ್ಯಾನು. ಇವನ್ ಜೊತೆಗೆ ಸ್ವಲ್ಪ ಹುಷಾರಾಗಿರೋ ಪರಿ. ನಮ್ ಯಾಮಿನಿ ಮೇಡಮ್ ಚೆನ್ನಾಗಿ ಬಿಲ್ಡಪ್ ಕೊಡ್ತಾರೆ, ಆದ್ರೆ ಒಂದ್ ಕೆಲ್ಸನೂ ಮಾಡಲ್ಲ. ಆದ್ರೆ ನಾವೆಲ್ಲರೂ ಮಾಡೋ ಕೆಲ್ಸಕ್ಕೆ ಏನೋ ಅವರೇ ಮಾಡಿರೋ ಹಾಗೆ ಎಲ್ಲರೂ ಮುಂದೆ ಬಿಲ್ಡಪ್ ಕೊಡ್ತಾರೆ. ನಿಮ್ಮೆಲ್ಲರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನೀವೀ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ನಿಮ್ಮೊಬ್ಬೊಬ್ರಲ್ಲೂ ಸ್ಪೆಷಲ್ ಟ್ಯಾಲೆಂಟ್ ಇದೆ. ತಿಳ್ಕೊಳ್ಳೋಕೆ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ. ನಮ್ ಟ್ಯಾಲೆಂಟ್ ತಾನೇ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮೇಡಮ್, ಇಲ್ಲಿ ಕೆಲಸ ಮಾಡೋಕ್ ಬಂದಿದ್ದೀರಾ ಇಲ್ಲ ಹರಟೆ ಹೊಡೆಯೋಕ್ ಬಂದಿದ್ದೀರಾ? ಪ್ರಾಪರ್ಟಿ ವ್ಯಾನ್ ಇನ್ನೂ ಬಂದಿಲ್ಲ ಮೇಡಮ್. ನೀನೇನು ಹರಟೆ ಹೊಡೆಯೋಕ್ ಬಂದಿದ್ಯಾ? ವೆಲ್ಕಮ್ ಥಿಂಗ್ಸು, ಚೇರು, ಟೇಬಲ್ ಇದೆಲ್ಲ ಮೂವಿಲ್ ಬರೋ ಹಾಗೆ ಹಾರ್ಕೊಂಡ್ ಬರುತ್ತಾ? ಹೋಗಿ ಎಲ್ಲ ರೆಡಿ ಮಾಡ್ಕೋ, ಹೋಗೋ. ಓಕೆ ಮೇಡಮ್. ವ್ಯಾನ್ ಡ್ರೈವರ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ, ಏ ಡ್ರೈವರ್, ಎಲ್ಲಿ ಹಾಳಾಗಿ ಹೋಗಿದ್ಯೋ? ಎಲ್ಲಿದ್ಯಾ ನೀನು? ಮೇಡಮ್, ಬರೋ ದಾರಿಲಿ ಟೈರ್ ಬರ್ಸ್ಟ್ ಆಗಿ ಗಾಡಿ ಡಿಕ್ಕಿ ಆಗಿ ಐಟಮ್ಸ್ ಎಲ್ಲ ಬಿದ್ದು ಹೋಯ್ತು ಮೇಡಮ್. ಓ ಮೈ ಗಾಡ್.
ಏನು ಪ್ರಾಬ್ಲಮ್ ಆಗಿರ್ಬೇಕು. ಏನೋ ಹೇಳ್ತಿದ್ಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಇದೆ. ನೀನ್ ಲೊಕೇಶನ್ಗೆ ಬಾ ಬೇಗ. ನಾನು ಬೇರೆ ವ್ಯಾನ್ ತಗೊಂಡ್ ಬಂದು ಪ್ರಾಪರ್ಟೀಸ್ ಎಲ್ಲ ಬೇಡ ತಗೊಂಡ್ ಮೇಡಮ್, ಬರ್ತೀನಿ. ನಾನು ಹೇಳೋದು ಕೇಳಿ ಮೇಡಮ್. ಮೇಡಮ್ 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 ಏನಾಯ್ತು ಏನು? ಮೇಡಮ್? ಪ್ರಾಪರ್ಟಿ ತಗೊಂಡ್ ಬಂದ್ ವ್ಯಾನ್ ಟೈರ್ ಬಸ್ಟ್ ಆಗಿ ರೋಡ್ ಅಲ್ಲೇ ಇದೆಯಂತೆ. ನಾನು ಬೇರೆ ವ್ಯಾನ್ ತಗೊಂಡ್ ಹೋಗಿ ಪ್ರಾಪರ್ಟೀಸ್ ಎಲ್ಲ ತಗೊಂಡ್ ಬರ್ತೀನಿ. ಹೋಗು ಬೇಗ ಗಾಡಿ ತೆಗಿ. ಸರಿ ಮೇಡಮ್. ಹೋಯ್ತು, ಎಲ್ಲ ಹೋಯ್ತು. ಈ ಫಂಕ್ಷನ್ ನಡೆದ ಹಾಗೆ. ಚಾಮುಂಡಮ್ಮ ನಮ್ಮನ್ನ ಕಾಪಾಡಮ್ಮ. ಇಲ್ಲಿ ನೋಡಿ, ಏನು ಯೋಚನೆ ಮಾಡಬೇಡಿ. ಈ ಬಿಲ್ಡಿಂಗ್ನ ಗೃಹ ಪ್ರವೇಶದ ಫಂಕ್ಷನ್ಗೆ ರೆಡಿ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಕಂಪನಿ ಹೆಸರು ಹಾಳಾಗತ್ತಲ್ವಾ? ಇರು ಪರಿ, ಈ ವಿಷಯನ ಮೊದಲು MD ಹೇಳ್ತೀನಿ. ಇಲ್ಲ ಅಂದ್ರೆ ನಮ್ಮೆಲ್ಲರ ಕೆಲಸ ಹೋಗುತ್ತೆ. ಅಯ್ಯೋ, ಅರ್ಜೆಂಟ್ ಮಾಡಬೇಡಿ. ಯಾಮಿನಿ ಮೇಡಮ್, ನಮ್ಮನ್ನ ಯಾವಾಗ ನೋಡಿದ್ರು MD ಹತ್ರ ಸಿಕ್ಕಾಕ್ಸ್ತಾ ಇದ್ರಲ್ವಾ? ಈ ವಿಷಯ ಇಟ್ಕೊಂಡು ಯಾಮಿನಿ ಮೇಡಮ್ ನ ಸಿಕ್ಕಾಕ್ಸೋಕ್ ನಮ್ಗೆ ಒಳ್ಳೆ ಚಾನ್ಸ್. ಅಶೋಕ್, ಅದ್ ತಪ್ಪು. ಅವ್ರು ಬರೋಷ್ಟರಲ್ಲಿ ನಾವ್ ಈ ಬಿಲ್ಡಿಂಗ್ ನ ಡೆಕೋರೇಟ್ ಮಾಡ್ಬಿಡೋಣ. ಹೇಗ್ ಪರಿ? ನಮ್ಮ ಹತ್ರ ಯಾವ ಹೇಗ್ ಪ್ರಾಪರ್ಟಿನೂ ಮಾಡೋದು? ಇಲ್ವಲ್ಲ. ನಾವು ಡೆಕೋರೇಷನ್ ಮಾಡಿಲ್ಲ ಅಂದ್ರೆ ನಮ್ ಕಂಪನಿಗೆ, ನಮ್ ನಳನ್ ಸರ್ಗೆ ಕೆಟ್ಟ ಹೆಸರು ಬರೋದು. ನಾವು ಅವರಿಗೋಸ್ಕರ ಕೆಲಸ ಮಾಡ್ಬೇಕು. ಅವರು ನಮ್ಮನ್ನ ನಂಬಿ ಈವೆಂಟ್ ನ ನಮ್ ಕೈ ಕೊಟ್ಟಿದ್ದಾರೆ. ಹೌದು, ಹೀಗೆ ಟೈಮ್ ನೋಡ್ಕೊಂಡು ಪರ್ಸನಲ್ ಆಗಿ ಒಬ್ರಿಗೊಬ್ರು ದ್ವೇಷ ಸತ್ಸೋಕ್ ನೋಡೋದು, ಮಾಡೋ ಕೆಲ್ಸಕ್ಕೆ ನಾವ್ ಮಾಡೋ ದ್ರೋಹ. ಯಾಮಿನಿ ಮೇಡಮ್ ಹಾಗೆ ತಾನೇ ಮಾಡೋದು. ಅವ್ರು ಮಾಡ್ತಾರೆ ಅಂತ ನಾವು ಹಾಗೆ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ? ಯಾವ ಕೆಲ್ಸನಾದ್ರೂ ಮನಸ್ಸಾಕ್ಷಿಯಾಗಿ ಮಾಡೋದು ತುಂಬಾ ಮುಖ್ಯ. ಆದ್ರೆ ಈಗ ನಮ್ಮ ಹತ್ರ ಯಾವ ಪ್ರಾಪರ್ಟಿ ಇಲ್ವಲ್ಲ ಪರಿ. ನಮ್ಮಿಂದ ಆಗಿಲ್ಲ ಅಂತ MD ಮುಂದೆ ಹೋಗಿ ನಿಂತ್ರೆ ಅವಮಾನ. ಏನು ನಮ್ಮಿಂದ ಆಗೋದನ್ನ ನಾವ್ ಮಾಡಿ ನಮ್ಗೆ ಕೂಡ ಟ್ಯಾಲೆಂಟ್ ಇದೆ ಅಂತ MD ಸರ್ಗೆ ನಿರೂಪಿಸೋಕೆ ಇದು ಒಳ್ಳೆ ಚಾನ್ಸ್. ನಮ್ಗಿದು ಒಂದ್ ಸವಾಲ್. ನೀವು ನಿಮ್ ಟೀಮ್ ನನಗೆ ಹೆಲ್ಪ್ ಮಾಡಿದ್ರೆ ನಮ್ಮಿಂದ ಇದನ್ನ ಮಾಡೋಕ್ಕಾಗತ್ತೆ. ಸರಿ, ನಾನ್ ನನ್ನ ಕೈಲಾಗಿದ್ ಮಾಡ್ತೀನಿ. ಇನ್ನು ನಿಮ್ಮಿಷ್ಟ. ಪರಿ, ವರ್ಕ್ ಮಾಡಕ್ ಬಂದಿರೋ ನಾವು ಸುಮ್ಮನೆ ನಿಂತಿದೀವಿ. ವೆಲ್ಕಮ್ ಕರ್ಲಾಕ್ ಬಂದಿರೋ ಅವಳು ಗುಡಿಸ್ತಾ ಇದ್ದಾಳೆ. ನೋಡೋ, ಇದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ ಕಣೋ. ಕರೆಕ್ಟ್ ಕಣೋ. ನಾವೇನಾದ್ರೂ ಮಾಡೋಣ. ನಾನ್ ಮಾಡ್ತೀನಿ. ಏನು ಪರಿ, ಇಲ್ಲಿ ಕೊಡು, ನಾನ್ ಗುಡಿಸ್ತೀನಿ. ಥ್ಯಾಂಕ್ ಯು. ಏಯ್ ಬಾರೋ, ನಾವು ಕೆಲಸ ಮಾಡೋಣ. ಬರೀ ಬಿಡಿ, ನಾವು ತಗೊಂಡ್ಕೊಳ್ತೀವಿ. ಥ್ಯಾಂಕ್ ಯು. ಸರಿ ಹಿಡ್ಕೋ. ಪರಿ ಬಿಡು ಪರಿ, ನಾವು ಮಾಡ್ತೀವಿ. ಪರಿ, ನಾವು ಇರು ನೋಡ್ಕೊಳ್ತೀವಿ ಅಶೋಕ್. ಬಿಡು. ಅಂತ ಕ್ಲೀನ್ ಮಾಡಿ ಮುಂದೆ ರಂಗೋಲಿ ಹಾಕ್ಬೇಕು. ಪರಿ, ರಂಗೋಲಿ ಪೌಡರ್ ಇಲ್ಲ, ರಂಗೋಲಿ ಹಾಕೋದಾದ್ರೂ ಹೇಗೆ?